ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ನಿಡಗುಂದಿ ತಾಲೂಕಿನ ಚಿಮ್ಮಲಗಿ ಭಾಗ 1A ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಪೈಗಂಬರ್ ಕಮಿಟಿ ವತಿಯಿಂದ ಮೊಹಮ್ಮದ್ ಪೈಗಂಬರ್ ರವರ 1500ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಈದ್ ಮಿಲಾದ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ವೇದಿಕೆ ಮೇಲೆ ಮುಸ್ಲಿಂ ಧರ್ಮ ಗುರುಗಳು ಹಾಗೂ ರುದ್ರಮುನಿ ಶಿವಾಚಾರ್ಯ ಕಮತಿಗಿ ಸ್ವಾಮೀಜಿರವರು ಸೇರಿದಂತೆ ಗಣ್ಯರು ಹಿರಿಯರು ಭಾಗಿಯಾಗಿದ್ದರು. ಎಲ್ಲ ತಮ್ಮ ಜೀವನವನ್ನೇ ಪರೋಪಕಾರಕ್ಕಾಗಿ ಬೆಳಪಾಗಿಟ್ಟಿರ್ತಕ್ಕಂಥ ಮಹಾಸಿದ್ಧ ಸತ್ಯಶಿವಶರಣರು ಅನ್ನುವಂಥ ಮಾಲಿಕೆಯಲ್ಲಿ ಬರ್ತಕ್ಕಂಥವರು ಮೊಹಮ್ಮದ್ ಪೈಗಂಬರ್. ಆದ್ದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ನೀವು ಮುಸಲ್ಮಾನ್ ಬಾಂಧವರು ಯಾವಾಗಲೂ ನೀವು ಕಾಯಕ ಜೀವಿಗಳು. ನೀವು ಹೇಳ್ತಲ್ಲ ಕಾಯಕ ಮಾಡಿದ್ರೆ ಪ್ರಸಾದ ಮಾಡ್ತಕ್ಕಂಥ ಜನರು ನೀವೆಲ್ಲ. ಇವತ್ತು ಕಾಯಿಪಲ್ಲೆ ಮಾರ್ಕೆಟ್ನಲ್ಲಿ ಕೊಡಗಿ ಹಣ್ಣು ಮಾರೋದು, ಕಾಯಿಪಲ್ಲೆ ಮಾರೋದು, ಏನು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡಗಿ ನೀವು ಮಾಡಿ ಪ್ರಸಾದ ಮಾಡ್ತಕ್ಕಂಥ ಜನರು. ಅದಕ್ಕೆ ಶರಣರು ಏನು ಕಾಯಕವೇ ಕೈಲಾಸ. ಹಂಗೆ ಆ ತತ್ವವನ್ನೇನಂತರ ನೀವು ಅವಲಂಬಿಸಿ ಜೀವನವನ್ನು ಮಾಡ್ತಕ್ಕಂಥ ಸತ್ಯ ಶಿವಶರಣರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಮುಖವತೋರಾಯನಿಗೆ ಆತನ ನಡೆ ಶುದ್ಧ, ನುಡಿ ಶುದ್ಧ, ನಡೆಯೆಲ್ಲವೂ ಪಾವನವು ನೋಡ. ಅಂತಪ್ಪ ಸದ್ಭಕ್ತನಿಗೆ ನಮೋ ನಮೋ ಎಂಬೆನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಜಿಲ್ಲೆಯ ನಿಡಗುಂದಿ ತಾಲೂಕಿನ ಚಿಮ್ಮಲಗಿ ಭಾಗ 1A ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸರ್ವಧರ್ಮ ಎಲ್ಲರಿಗೂ ತೆಗೆದುಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇಡೀ ಊರಿನ ಜನರಿಗೆ, ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಲ್ಲದೆ ಬಡ ಮಕ್ಕಳಿಗೆ ಅನೇಕ ಪಾರಿತೋಷಿಕಗಳನ್ನು, ಮಕ್ಕಳಿಗೆ ವಿದ್ಯೆ ಮಾಡಲಿಕ್ಕೆ ಪುಸ್ತಕಗಳನ್ನು ಕೂಡ ಈ ಹಜರತ್ ಪೈಗಂಬರ್ ಅವರ ಕಮಿಟಿ ವತಿಯಿಂದ ನೀಡಲಾಯಿತು. ಬಡ ಮಕ್ಕಳಿಗೆ ಈ ಸ್ಕೂಲಿನಲ್ಲಿದ್ದಂಥ ಬಡ ಮಕ್ಕಳು ಅಂಥವರಿಗೆ ನಾವೆಲ್ಲ ಅನೇಕ ಅವರಿಗೆ ಪುಸ್ತಕಗಳನ್ನು ನೀಡಿ ಗೌರವ ಸನ್ಮಾನ ಮಾಡಲಾಯಿತು. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಕಾರ್ಯನಿಮಿತ್ತವಾಗಿ ಇಡೀ ಸಮಾಜದವರು ಸಾಕಷ್ಟು ಕಾರ್ಯಗಳನ್ನು, ಹೊಸ ಹೊಸ ಕಾರ್ಯ ಚಟುವಟಿಕೆಗಳನ್ನು ಹಾಕಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿನ ಒಂದು, ಯಾಕಂದರೆ 1500ನೇ ವರ್ಷದ ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕಾರ್ಯಕ್ರಮ. ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ವಹಿಸಿದ್ರು. ಅದೇ ರೀತಿ ನಮ್ಮ ಧರ್ಮ ಗುರುಗಳಾದಂಥ ಹಿರಿಯ ತರೀಕತ್ ಅವರು ಇಲ್ಕಲ್ ಗುರುಗಳು ಕೂಡ ಬಂದು ಕನ್ನಡದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಕನ್ನಡದಲ್ಲಿ ಮನದಟ್ಟುವಂಥ ಮಾತುಗಳನ್ನು ಆಡಿ ವೇದಿಕೆ ಮೇಲೆ ಬಹಳಷ್ಟು ಎಲ್ಲ ಸಮುದಾಯದ ಜನರನ್ನು ತೆಗೆದುಕೊಂಡು ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.